ನಾಳೆ ಶನಿವಾರ ಬೆಳಗ್ಗೆಯೇ ಸಂಭವಿಸುತ್ತಾ ಸುನಾಮಿ. ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಚೀನಾ, ಹಾಂಗ್ಕಾಂಗ್, ಸಿಂಗಾಪುರ ಸೇರಿ ಹಲವು ದೇಶಗಳಲ್ಲಿ ಈಗ ಸುನಾಮಿಯ ಆತಂಕ ಶುರುವಾಗಿದೆ. ಸುನಾಮಿ ಭಯದಿಂದ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ನಾಳೆ ಶನಿವಾರ ಬೆಳಗ್ಗೆ ಸಂಭವಿಸುತ್ತಾ ಹಾಗಾದ್ರೆ ಸುನಾಮಿ. ಜಪಾನ್, ಸಿಂಗಾಪುರ, ಚೀನಾ ಸೇರಿದಂತೆ ಹಲವು ದೇಶಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ನಾಳೆ ಏನಾಗುತ್ತೋ ಏನೋ ಅನ್ನೋ ಭೀತಿಯಲ್ಲಿ ಪಾಪ ಕೋಟ್ಯಾಂತರ ಜನ ಇದ್ದಾರೆ. 10ಕ್ಕೂ ಹೆಚ್ಚು ದೇಶಗಳಿಗೆ ಸುನಾಮಿ, ಭೂಕಂಪದ ಭಯ ಕಾಡ್ತಾ ಇದೆ. ನಿಜಕ್ಕೂ ನಾಳೆ ಭೂಕಂಪ, ಸುನಾಮಿ ಸಂಭವಿಸುತ್ತಾ? ಮಹಿಳೆ ನುಡಿದಿರೋ ಭವಿಷ್ಯ ನಿಜ ಆಗುತ್ತಾ? ಜಪಾನ್, ಫಿಲಿಪೀನ್ಸ್, ಇಂಡೋನೇಷ್ಯಾ, ಸುಮಾತ್ರಾ, ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಚೀನಾ, ಹಾಂಗ್ಕಾಂಗ್, ಸಿಂಗಾಪುರ್ ಸೇರಿದಂತೆ ಹಲವು ದೇಶಗಳಲ್ಲಿ ಈಗ ಸುನಾಮಿಯದ್ದು ಆತಂಕ ಶುರುವಾಗುತ್ತೆ. ಸುನಾಮಿ ಭಯದಿಂದ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಆ ದೇಶಗಳಲ್ಲಿ. ಎಸ್ಪೆಷಲಿ ಜಪಾನ್. ಎಸ್, ಇದೇ ಮಹಿಳೆ. ಇವರ ಹೆಸರು ರಿಯೋ ತತ್ಸುಕಿ ಅಂತ ಹೇಳಿ. ಇವರು ಕಾರ್ಟೂನ್ ಕಲಾವಿದೆ. ಆ ದೇಶದಲ್ಲಿ ಕಲಾವಿದೆ ಆಗಿದ್ದಾರೆ. ಸೊ ಇವರು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಜುಲೈ 5ನೇ ತಾರೀಕು ಜಪಾನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುನಾಮಿ ಬರುತ್ತೆ, ಭೂಕಂಪ ಉಂಟಾಗುತ್ತೆ ಅಂತ ಹೇಳಿ. ಇದರಿಂದ ಜಪಾನ್ ಸರ್ಕಾರ ಭಯ ಪಟ್ಟುಬಿಟ್ಟಿದೆ. ಜಪಾನ್ನ ನಾಗರಿಕರು ಭಯದಲ್ಲಿ ಏನಾಗುತ್ತೋ ಏನೋ ನಾಳೆ ಬೆಳಗ್ಗೆ ಅನ್ನೋ ನಿಟ್ಟಿನಲ್ಲಿ ಆತಂಕದಲ್ಲಿದ್ದಾರೆ ಪಾಪ. ಕೇವಲ ಜಪಾನ್ನ ಜನ ಮಾತ್ರನಾ? ಅಲ್ಲ, ಜಪಾನ್ ಸುತ್ತಮುತ್ತ ಇರುವಂತಹ ದೇಶಗಳು, ಫಿಲಿಪೀನ್ಸ್, ಇಂಡೋನೇಷ್ಯಾ, ಸುಮಾತ್ರಾ, ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಚೀನಾ, ಹಾಂಗ್ಕಾಂಗ್, ಸಿಂಗಾಪುರ ಸೇರಿದಂತೆ ಹಲವು ದೇಶಗಳಲ್ಲಿ ಈಗ ಸುನಾಮಿಯ ಆತಂಕ ಶುರುವಾಗಿದೆ. ಹಾಗಾದ್ರೆ ಆಕೆ ಹೇಳಿದ್ದು ನಿಜ ಆಗ್ಬಿಡುತ್ತಾ? ಒಂದ್ ಕಡೆ ಪ್ರಶ್ನೆಗಳಿದ್ದೇ ಇದಾವೆ. ಜಗತ್ತಿನ ಹಲವು ರಾಷ್ಟ್ರಗಳ ನಾಯಕರು ಹೇಳ್ತಾ ಇರೋದು, ಯಾಕೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿದ್ದೀರಾ ಆಕೆಯ ಮಾತಿಗೆ? ಆಕೆಯನ್ ದೇವರ ಏನೋ ಹೇಳಿದ್ದಾರೆ, ಅದನ್ನ ಹೆಂಗ್ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಭೂಕಂಪ ಆಗೋದಕ್ಕೆ, ಸುನಾಮಿ ಬರೋದಕ್ಕೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ರಾಷ್ಟ್ರಗಳ ನಾಯಕರು ಹೇಳ್ತಾ ಇದ್ದಾರೆ. ಇದು ಮೂಢನಂಬಿಕೆ, ಜಪಾನಿ ಜನರ ಮೂಢನಂಬಿಕೆ. ಇದು ಅಲ್ಲಿನ ಸರ್ಕಾರದ ಮೂಢನಂಬಿಕೆ. ಸರ್ಕಾರ ನಂಬಿ ಅಲ್ಲಿನ ಜನರನ್ನೂ ಕೂಡ ಮೂರ್ಖರನ್ನಾಗಿಸ್ತಾ ಇದೆ. ಅಲ್ಲಿನ ಜನರನ್ನೂ ಕೂಡ ಭಯದಲ್ಲಿ ಜೀವನ ಕಳೆಯುವಂತ ಪರಿಸ್ಥಿತಿಗೆ ತಂದಿಟ್ಟಿದೆ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಜಪಾನ್ನಲ್ಲಿ ರಿಯೋ ತತ್ಸುಕಿ ಕಾರ್ಟೂನ್ ಕಲಾವಿದೆ ನುಡಿದಿರುವ ಭವಿಷ್ಯದಂತೆ ನಿಜ ಆಗುತ್ತಾ? ಹಾಗಾದ್ರೆ ಸಹಜವಾಗಿರುವಂತ ಪ್ರಶ್ನೆ ಇದು. ಕೇವಲ ಜಪಾನ್ ಮಾತ್ರ ಅಲ್ಲ, ಜಪಾನ್ ದೇಶದ ಅಕ್ಕಪಕ್ಕದಲ್ಲಿರುವಂತಹ ದೇಶಗಳಿಗೂ ಕೂಡ ಭಯ ಕಾಡ್ತಾ ಇದೆ. ನಾಳೆ ಏನಾಗುತ್ತೋ ಏನೋ ಅಂತ ಹೇಳಿ, ನಾಳೆ ಏನಾಗುತ್ತೋ ಏನೋ ಅನ್ನೋ ಭೀತಿಯಲ್ಲಿನೇ ಕೋಟ್ಯಾಂತರ ಜನ ಈಗ ಕಾಲ ಕಳೀತಾ ಇದ್ದಾರೆ. 10ಕ್ಕೂ ಹೆಚ್ಚು ದೇಶಗಳಿಗೆ ಸುನಾಮಿ, ಭೂಕಂಪದ ಭಯ ಕಾಡ್ತಾ ಇರೋದು. ಹಾಗಾದ್ರೆ ನಿಜಕ್ಕೂ ನಾಳೆ ಭೂಕಂಪ, ಸುನಾಮಿ ಸಂಭವಿಸಿಬಿಡುತ್ತಾ? ಇದೇ ಈಗಿರುವಂತ ಪ್ರಶ್ನೆ. ನಿಜಕ್ಕೂ ಭೂಕಂಪ, ಸುನಾಮಿ ಸಂಭವಿಸುತ್ತಾ? ಯಾಕೆ ಇಷ್ಟೊಂದು ಜಪಾನ್ ಸರ್ಕಾರ ಭಯ ಪಟ್ಟಿದೆ ಅಂತ ಅಂದ್ರೆ, ರಿಯೋ ತತ್ಸುಕಿ ಯಾವ ಪ್ರದೇಶಗಳಲ್ಲಿ ಸುನಾಮಿ ಮತ್ತು ಭೂಕಂಪ ಸಂಭವಿಸುತ್ತೆ ಅಂತ ಹೇಳಿದ್ರು, ಆಯಾ ಪ್ರದೇಶಗಳಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಭೂಕಂಪನ ಸಂಭವಿಸಿದೆ. ಭೂಮಿ ಕಂಪಿಸಿದೆ. ಹಾಗಾಗಿನೇ ಜಪಾನ್ ಸರ್ಕಾರ ಬಹಳಷ್ಟು ಭಯದಲ್ಲಿದೆ. ರಿಯೋ ತತ್ಸುಕಿ ಕಾರ್ಟೂನ್ ಕಲಾವಿದೆ ಏನ್ ಭವಿಷ್ಯವನ್ನ ನುಡಿದಿದ್ದಾರೋ, ಇದರಿಂದ ಜಪಾನ್ ಸರ್ಕಾರ ಮಾತ್ರ ಭಯ ಪಟ್ಟಿಲ್ಲ, ಜಪಾನ್ನ ಜನ ಕೂಡ. ಜೊತೆಗೆ 10ಕ್ಕೂ ಹೆಚ್ಚು ದೇಶಗಳಿಗೂ ಕೂಡ ಭಯ ಶುರುವಾಗಿದೆ.